ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ಅವರ ಒಂದು ಕರೆಂಟ್ ಎನರ್ಜಿ, ಅವರ ಒಂದು ನಿಮ್ಮ ಮತ್ತು ಅವರ ಒಂದು ಲವ್ ಲೈಫಲ್ಲಿ ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಅವರ ಒಂದು ಕರೆಂಟ್ ಈಗ ಸದ್ಯದ ಪರಿಸ್ಥಿತಿ ಅವರದ್ದು ಏನಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಚೆಕ್ ಮಾಡೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರಿಗೆ ರೆಸೊನೇಟ್ ಆಗುತ್ತೆ ಅವರು ಈ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ಹಾಗೆ ಇದು ಟೈಮ್ಲೆಸ್ ರೀಡಿಂಗ್ ಆಗಿರೋದ್ರಿಂದ ಫಸ್ಟ್ ಟೈಮ್ ಯಾವಾಗ ನಿಮ್ಮ ಮೊಬೈಲಲ್ಲಿ ಈ ಒಂದು ರೀಡಿಂಗ್ನ ನೋಡ್ತೀರಾ, ವಾಚ್ ಮಾಡ್ತೀರಾ, ಆವಾಗ ನಿಮಗೆ ರೆಸೊನೇಟ್ ಆಗುವಂಥದ್ದಾಗಿರುತ್ತೆ. ಓಕೆ, ಹಾಗೆ ಯಾರಿಗೆ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ತೊಗೊಳ್ಬೇಕಂತ ಇಂಟ್ರೆಸ್ಟ್ ಇದೆ, ಹಾಗೆ ಪೆಂಡುಲಮ್ ರೀಡಿಂಗ್ ತೊಗೊಳ್ಬೇಕಂತ ಇಂಟ್ರೆಸ್ಟ್ ಇದೆ, ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಹಾಗೆ ನಿಮ್ಮ ಲೈಫನ್ನು ಇನ್ನೇ ಪಾಸಿಟಿವ್ ವೇಯಲ್ಲಿ ತಗೊಂಡು ಹೋಗಬೇಕು. ನಿಮಗೆ ತುಂಬ ನೆಗೆಟಿವ್ ಥಾಟ್ಸ್ಗಳು ತುಂಬ ಇದೆ. ಹಾಗೆ ಆ ನೆಗೆಟಿವ್ ಥಾಟ್ಸ್ಗಳನ್ನು ಕಂಟ್ರೋಲ್ ಕಡಿಮೆ ಮಾಡ್ಕೊಳ್ಬೇಕು ಅಂತ ಇದ್ದರೆ, ಹಾಗೆ ನಿಮ್ಮ ಲೈಫನ್ನು ಒಂದು ಎಫರ್ಟ್ಲೆಸ್ ಆಗಿ ಈಸಿಯಾಗಿ ತೊಗೊಂಡು ಹೋಗಬೇಕು ಅಂತ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಹಾಗೆ ನೀವು ಬಯಸಿದ್ದನ್ನು ಈಸಿಯಾಗಿ ಪಡ್ಕೊಳ್ಬೇಕು ಅಂತ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಅವರು ನನ್ನ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಈಗ ಆಲ್ರೆಡಿ ಬ್ಯಾಚಸ್ಗಳು ಹಾಗೆ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದೆ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ಕೂಡ ಜಾಯ್ನ್ ಆಗ್ಬೋದು. ಡೀಟೇಲ್ಸಿಗೋಸ್ಕರ ನೀವು ನನ್ನ ವಾಟ್ಸಪ್ ನಂಬರ್ ಏನಿದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನಿದೆ ಅಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ ಅದರ ಡೀಟೇಲ್ಸ್ನ ತಿಳ್ಕೊಳ್ಳಿ. ಓಕೆ, ಆಲ್ರೆಡಿ ನಾನು ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ ಬಗ್ಗೆ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ಬೇಕಿದ್ರೆ ಚೆಕ್ ಮಾಡಿ ನೀವು ತಿಳ್ಕೊಳ್ಬೋದು. ಓಕೆನಾ? ಆ್ಯಂಡ್ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳು ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡುವಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬ ಜನ ಕೇಳ್ತೀರಾ ಈ ಒಂದು ರೀಡಿಂಗ್ ಯಾರಿಗೆಲ್ಲ ರೆಸೊನೇಟ್ ಆಗುತ್ತೆ ಅಂಥೇಳಿ. ಓಕೆ, ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಹಸ್ಬೆಂಡ್ ವೈಫ್ ಬಗ್ಗೆ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡಿ ಅಂತ. ಸೊ ಈ ಒಂದು ರೀಡಿಂಗ್ ಪ್ರತಿಯೊಬ್ಬರಿಗೂ ರೆಸೊನೇಟ್ ಆಗುತ್ತೆ. ಯಾರೆಲ್ಲ ಮ್ಯಾರಿಡ್ ಇದ್ದೀರಾ, ಹಾಗೆ ಮ್ಯಾರಿಡ್ ಆಗಿ ಯಾರೆಲ್ಲ ಡೈವರ್ಸ್ ಸಿಚುವೇಷನಲ್ಲಿ ಇದ್ದೀರಾ, ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ, ಹಾಗೆ ಬ್ರೇಕಪ್ ಸಿಚುವೇಷನಲ್ಲಿ ಇದ್ದೀರಾ, ಯಾರೆಲ್ಲ ಆ ಒಂದು ಸಿಚುವೇಷನಲ್ಲಿ ಇರ್ತೀರಾ ಅವರಿಗೆ ಈ ಒಂದು ರೀಡಿಂಗ್ ರೆಸೊನೇಟ್ ಆಗುತ್ತೆ. ಓಕೆ, ನಾಟ್ ಓನ್ಲಿ ಲವ್ವರ್ಸ್ ಮಾತ್ರ ಅಂತಲ್ಲ, ಏನು ರಿಲೇಷನ್ಶಿಪ್ಪಲ್ಲಿರೋರಿಗೆ ಮಾತ್ರ ಅಂತಲ್ಲ ಈ ರೀಡಿಂಗ್. ಓಕೆನಾ? ಸೊ ಮ್ಯಾರಿಡ್ ಆಗಿರೋರು ಸಹ ಈ ಒಂದು ರೀಡಿಂಗ್ನ ಚೆಕ್ ಮಾಡ್ಬೋದು. ಓಕೆ, ನಮ್ಮ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಫೇಸ್ ನೆನ್ಪು ಮಾಡ್ಕೊಳ್ಳಿ. ಅವರ ಒಂದು ಫೋಟೋ ಇದ್ದರೆ ನೋಡಿ, ಹಾಗೆ ಅವರ ಹೆಸರನ್ನು 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ವಾಚ್ ಮಾಡಿ. ಓಕೆ, ಅಕ್ಯುರೇಟಾಗಿ ನಿಮಗೆ ರೆಸೊನೇಟ್ ಆಗುವಂಥದ್ದಾಗಿರುತ್ತೆ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ಫ್ಯಾನ್ ಹಾಕಿರೋದ್ರಿಂದ ಅದರ ಗಾಳಿ ಓಕೆ, ನೋ ಪ್ರಾಬ್ಲಮ್. ಫ್ಯಾನ್ ಹಾಕಿರೋದ್ರಿಂದ ಆ ಒಂದು ಇದಾಗಿದೆ. ಓಕೆ, ಸಾರಿ, ಇಟ್ಸ್ ಓಕೆ. ನಾನು ಫ್ಯಾನ್ ಕಡಿಮೆ ಮಾಡ್ತೀನಿ ಇದನ್ನು. ಓಕೆ, ಫ್ಯಾನ್ ಗಾಳಿಯಿಂದ ಆ ಒಂದಿದು ಫ್ಲೇಮ್ ನಂದು ಹೋಗ್ತಿತ್ತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಯಾವುದೇ ರೀತಿ ನೆಗೆಟಿವ್ ಥಿಂಕ್ ಮಾಡಬೇಡಿ. ಸೊ ಇಲ್ಲಿ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ಓಕೆ, ಈಗ ನಿಮ್ಮ ಕರೆಂಟ್ ಸಿಚುವೇಶನ್ ತುಂಬ ಸಪ್ರೇಷನಲ್ಲಿದ್ದೀರಾ. ತುಂಬ ಜನ ಯಾವಾಗ ನಾವಿಬ್ಬರು ಮೀಟ್ ಆಗ್ತೀವಿ, ಹಾಗೆ ನಾವಿಬ್ಬರು ಯಾವಾಗ ನಮ್ಮ ರಿಲೇಶನ್ಶಿಪ್ ಮತ್ತೆ ರಿಯೂನಿಯನ್ ಆಗತ್ತೆ ಅಂತ ತುಂಬ ಜನ ಇಲ್ಲಿ ವೆಯ್ಟ್ ಮಾಡ್ತಿದ್ದೀರಾ. ನಿಮ್ಮ ಪರ್ಸನ್ ಕೂಡ ಅದೇ ಥರನೇ ವೆಯ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ತುಂಬ ನೆಗೆಟಿವ್ ಎನರ್ಜಿ ಕಾಣಿಸ್ತಾ ಇದೆ ನನಗೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಕಾಣಿಸ್ತಾ ಇದೆ. ಸೊ ಥರ್ಡ್ ಪಾರ್ಟಿಯಿಂದನೇ ನಿಮ್ಮ ಒಂದು ರಿಲೇಶನ್ಶಿಪ್ ಸಪ್ರೇಷನಲ್ಲಿ ಇದೆ. ಓಕೆ, ತುಂಬ ಸಪ್ರೇಷನಲ್ಲಿದ್ದೀರಾ. ನೀವು ಎಷ್ಟು ಟ್ರೈ ಮಾಡಿದ್ರೂ ಅವರು ನಿಮ್ಮ ಹತ್ರ ಬರಲಿಕ್ಕೆ ಒಪ್ತಾ ಇಲ್ಲ. ಸೊ ನೀವಿಲ್ಲಿ ತುಂಬ ಟ್ರೈ ಮಾಡ್ತಿದ್ದೀರಾ. ಓಕೆನಾ? ಸೊ ನಿಮ್ಮ ಪರ್ಸನಿಗೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂದರೆ ಅವರ ಫ್ಯಾಮಿಲಿಯಲ್ಲಿ ಯಾರಾದರೂ ತುಂಬ ಸಪ್ರೇಷನ್ ಮಾಡಬೇಕು ಅಂತ ಇಲ್ಲಿ ಅಂದ್ಕೊಳ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಸೊ ಅವರಿಗೂ ಮನಸ್ಸಲ್ಲಿ ಇಷ್ಟ ಇದೆ, ಬಟ್ ಇಲ್ಲಿ ಯಾರೋ ಅವರನ್ನು ತಡೀತಾ ಇದ್ದಾರೆ. ಓಕೆ, ಸೊ ಆ ಒಂದು ಸಿಚುವೇಶನ್ನ ಅವ್ರು ನಿಮ್ಮ ಹತ್ರ ಹೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಸೊ ನಿಮಗೆ ಹೇಗಾದರೂ ಮೀಟ್ ಮಾಡಬೇಕು, ನಿಮ್ಮ ಜೊತೆ ಆ ಒಂದು ಸಿಚುವೇಶನ್ ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಇಲ್ಲಿ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಓಕೆನಾ? ಸೊ ಇಲ್ಲಿ ತುಂಬ ಒಂದು ಎನರ್ಜಿ ಸಿಗ್ತಾ ಇದೆ. ಅವರ ಪೇರೆಂಟ್ಸ್ ಅಂದರೆ
ನಿಮ್ಮ ಪರ್ಸನ್ ಪೇರೆಂಟ್ಸ್ ಏನಿದ್ದಾರೆ ತುಂಬ ಅವರಿಗೆ ಈ ಒಂದು ರಿಲೇಶನ್ಶಿಪ್ ಅವರಿಗೆ ಇಷ್ಟ ಇಲ್ಲ ಅಂತ ಅನ್ನಿಸ್ತಿದೆ. ಸೊ ಹಾಗಾಗಿ ಈ ಒಂದು ರಿಲೇಶನ್ಶಿಪ್ಪನ್ನು ಅವರು ಮುಂದುವರ್ಸೋದು ಬೇಡ ಅಂಥೇಳಿ ಇಲ್ಲೇನೋ ಅವರು ಮಧ್ಯ ಇದಾಗ್ತಾ ಇದ್ದಾರೆ, ಅಡ್ಡಗೋಡೆ ಥರ ನಿಂತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಕೆಲವೊಬ್ರದ್ದು ಟ್ರಯಾಂಗಲ್ ಲವ್ ಆಗಿರ್ಬೋದು. ನೀವೊಬ್ರನ್ನ ಇಷ್ಟಪಡ್ತಿದ್ದೀರಾ, ಅವರು ಇನ್ನೊಬ್ರನ್ನ ಇಷ್ಟಪಡ್ತಿದ್ದಾರೆ, ಬಟ್ ನಿಮಗೆ ಅವ್ರು ಬೇಕು ಅಂತ ಇದೆ. ಓಕೆ, ಸೊ ಇಲ್ಲೇನೋ ಟ್ರಯಾಂಗಲ್ ಲವ್ ಶೇಪ್ ನಡೀತಾ ಇದೆ. ಆ್ಯಂಡ್ ಇಲ್ಲಿ ಕರೆಂಟ್ ಅಂತ ಹೇಳಿದ್ರೆ ಅವರ ಒಂದು ಬರ್ತ್ಡೇ ನಿಯರ್ ಇರ್ಬೋದು. ಸೊ ನೆಕ್ಸ್ಟ್ ಮಂತ್ ಅಥವಾ ನೆಕ್ಸ್ಟ್ ವೀಕಲ್ಲಿ ಇರ್ಬೋದು. ಇಲ್ಲಿ ನಿಮ್ಮ ಪರ್ಸನ್ ಅಥವಾ ನಿಮ್ಮ ಒಂದು ಹೆಸರು ಲೆಟರ್, ಫಸ್ಟ್ ಲೆಟರ್ ಏನಿದೆ ಅದನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ತುಂಬ ಜನ ಕೇಳ್ತೀರಾ, ಮ್ಯಾಮ್ ಆ ಒಂದು ಲೆಟರ್ ಬಿಟ್ಟು ನಾವು ಬೇರೆಯವರು ರೀಡಿಂಗ್ ರೆಸೊನೇಟ್ ಆಗಲ್ವಾ ಅಂತ. ಸೊ ಪ್ರತಿಯೊಬ್ಬರಿಗೂ ರೆಸೊನೇಟ್ ಆಗುತ್ತೆ, ಬಟ್ ಇಲ್ಲಿ ಯಾವ ಪ್ರೆಸೆನ್ಸ್ ಬರುತ್ತೆ ನಾನು ಅದನ್ನು ನಿಮಗೆ ತಿಳಿಸ್ತೀನಿ. ಓಕೆ, ಸೊ ಇಲ್ಲಿ ಎಮ್ ಲೆಟರ್, ಹಾಗೆ ಕೆ ಲೆಟರ್, ಡಿ ಲೆಟರ್, ಎಲ್ ಲೆಟರ್, ಹೆಚ್ ಲೆಟರ್, ಎಸ್ ವಿ and A letter, E letter, Y letter, R, N letter, P letter presence ಇದೆ. and ತುಂಬ ಭಯ ಪಡ್ತಾ ಇದ್ದಾರೆ. ಓಕೆ, ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ತುಂಬ ಏನು ಹೇಳ್ಬೋದು, ನೀವು ಅಥವಾ ನಿಮ್ಮ ಪರ್ಸನ್ ಇಲ್ಲಿ ತುಂಬ ಭಯ ಪಡ್ತಾ ಇದ್ದೀರಾ. ಆ ಒಂದು ರಿಲೇಶನ್ಶಿಪ್ಪನ್ನು ತೊಗೊಂಡು ಹೋಗಬೇಕು ಮುಂದಕ್ಕೆ, ಇಬ್ಬರಿಗೂ ಆಸೆ ಇದೆ. ಬಟ್ ಇಲ್ಲಿ ಫ್ಯಾಮಿಲಿ ಇಶ್ಯೂಸಿಂದನೋ ಅಥವಾ ನೀವೇನೋ ಒಂದು ಯಾವುದೋ ಒಂದು ವಿಷಯಕ್ಕೆ ತುಂಬ ಭಯ ಪಡ್ತಾ ಇದ್ದೀರಾ. ಓಕೆ, ಇಲ್ಲಿ ಆಲ್ರೆಡಿ ಮದುವೆ ಆಗಿರೋರಿಗೆ ಒಂದು 3 ಮಂತ್ ಆಗಿರ್ಬೋದು, ಅಥವಾ 4 ಮಂತ್ ಆಗಿರ್ಬೋದು, ಅಥವಾ 6 ಮಂತ್ ಆಗಿರ್ಬೋದು, ಅಥವಾ 1 ಇಯರ್ ಆಗಿರ್ಬೋದು. ಸೊ ಇಲ್ಲಿ ನಿಮ್ಮ ಮ್ಯಾರೇಜ್ ಅಂದರೆ ಮ್ಯಾರಿಡ್ ಲೈಫಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ. ಸೊ ತುಂಬ ಸ್ಟ್ರೆಸ್ಸಲ್ಲಿದ್ದೀರಾ, ತುಂಬ ಡಿಪ್ರೆಷನ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಪರ್ಸನ್ ಚೀಟ್ ಮಾಡಿರೋ ಅಂಥದ್ದು, ಮದುವೆ ಟೈಮಲ್ಲಿ ಅಂದರೆ ಮದುವೆ ಆಗೋ ಟೈಮಲ್ಲಿ ಒಂಥರ ಇರುವಂಥದ್ದು, ಮದುವೆ ಆದಮೇಲೆ ಅವರ ಒಂದು ಬಿಹೇವ್ ಚೇಂಜ್ ಆಗಿರುವಂಥದ್ದು ನಿಮಗೆ ತುಂಬಾ ಹರ್ಟ್ ಫೀಲ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಆ ಒಂದು ಎನರ್ಜಿ ನನಗೆ ಇಲ್ಲಿ ಸಿಗ್ತಾ ಇದೆ. ಸೊ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಹೊಂದಾಣಿಕೆ ಬರ್ತಾ ಇಲ್ಲ, ಅಥವಾ ಅವರ ಒಂದು ಫ್ಯಾಮಿಲಿ ಮಧ್ಯೆ ಬರ್ತಾ ಇದೆ. ಸೊ ಎನಿಥಿಂಗ್ ಇಲ್ಲಿ ಏನೋ ಒಂದು ಸಣ್ಣ ಇಶ್ಯೂಸ್ ಆಗಿದೆ ಮ್ಯಾರಿಡ್ ಲೈಫಲ್ಲಿ. ಓಕೆ, ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಸೊ ತುಂಬ ಹಠ ಸ್ವಭಾವ ಇದೆ ನಿಮ್ಮ ಪರ್ಸನಿಗೆ, ಮಾಡಬೇಡ ಅಂದ ಕೆಲಸನೇ ಮಾಡುವಂಥದ್ದು. ಸೊ ತುಂಬ ಜನ ಸಪ್ರೇಷನಲ್ಲಿದ್ದೀರಾ ಇಲ್ಲಿ. ಓಕೆ, ತುಂಬ ಜನ ಸಪ್ರೇಷನಲ್ಲಿರೋರೇ ಈ ಒಂದು ರೀಡಿಂಗ್ನ ವಾಚ್ ಮಾಡ್ತಾ ಇದ್ದೀರಾ. ಸೊ ಈ ಒಂದು ಸಪ್ರೇಷನ್ ಯಾವಾಗ ಎಂಡ್ ಆಗುತ್ತೆ ಮ್ಯಾಮ್, ನಮ್ಮ ರಿಲೇಶನ್ಶಿಪ್ ಸರಿ ಆಗುತ್ತಾ ಇಲ್ವಾ ಅಂಥೇಳಿ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಸರಿ ಆಗುತ್ತೆ. ಬಟ್ ಇಲ್ಲಿ ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡಿಮೆ ಆಗಬೇಕು. ಹಾಗೆ ಈಗಷ್ಟೇ ಹೇಳಿದೆ ನಿಮ್ಮ ಪರ್ಸನಿಗೆ ಸ್ವಲ್ಪ ಹಠ ಜಾಸ್ತಿ ಅಂತ. ಆ ಹಠ ಕಡಿಮೆ ಆಗೋವರೆಗೂ ನಿಮ್ಮ ರಿಲೇಶನ್ಶಿಪ್ ಹೀಗೇ ಮುಂದುವರಿಯುತ್ತೆ ಅಂತ ಅನ್ನಿಸ್ತಿದೆ. ಓಕೆ, ಇಲ್ಲಿ ಕೆಲವೊಬ್ಬರಿಗೆ ರಿಯೂನಿಯನ್ ಆಗೋ ಚಾನ್ಸಸ್ ಇದೆ. ಓಕೆ, ಆ ಒಂದು ಎನರ್ಜಿ ಈಗ ಸಿಗ್ತಾ ಇದೆ. ಸೊ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ, ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೀರಾ ಅಂತ ಅನ್ನಿಸ್ತಿದೆ. ಸೊ ಈಗ ನಿಮ್ಮ ಒಂದು ಒಳ್ಳೆ ಟೈಮ್ ಕೂಡ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಓಕೆನಾ, ಸೊ ನಿಮ್ಮ ಪರ್ಸನ್ ನಿಮ್ಮನ್ನು ಮತ್ತೆ ಮೀಟ್ ಮಾಡುವಂಥದ್ದು, ನಿಮ್ಮ ಜೊತೆ ಒಂದು ಪ್ಯಾಚಪ್ ಆಗುವಂಥದ್ದು, ಅಥವಾ ನೀವು ಕೇಳಿರೋಂಥ ಕಮಿಟ್ಮೆಂಟ್ ಕೊಡೋವಂಥ ಚಾನ್ಸಸ್ ಇದೆ. ಓಕೆ, ಇಲ್ಲಿ ತುಂಬ ಜನ ಮದುವೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಬಟ್ ಇಲ್ಲಿ ಮದುವೆ ಆಗ್ತಾ ಇಲ್ಲ ಅಂತ ಹೇಳಿ.
ತುಂಬ ಜನ ಸ್ಟ್ರೆಸ್ಸಲ್ಲಿದ್ದೀರ. ಸೊ ಆಲ್ರೆಡಿ ಇಲ್ಲಿ ಒಬ್ಬರು ಮದುವೆ ಆಗ್ತೀನಿ ಅಂತ ಹೇಳಿ ನಿಮಗೆ ಮಾತು ಕೊಟ್ಟು ಇಲ್ಲಿ ಈಗ ಮದುವೆ ಆಗೋ ಟೈಮಲ್ಲಿ ಬೇಡ ಅಂಥೇಳಿ ಹೇಳುವಂಥದ್ದು ಆಗ್ತಿದೆ ಅಂತ ಅನ್ನಿಸ್ತಿದೆ. ಸೊ ಇಲ್ಲಿ ಯಾರೋ ಒಂದು ಥರ್ಡ್ ಪಾರ್ಟಿ ನಿಮ್ಮ ಬಗ್ಗೆ ಏನೋ ಕೆಟ್ಟದಾಗಿ ಹೇಳಿರುವಂಥದ್ದು ಕಾಣಿಸ್ತಾ ಇದೆ. ಸೊ ಹಾಗಾಗಿ ಅವರು ಮದುವೆಯವರೆಗೂ ಓಕೆ ಅಂತ ಹೇಳಿದ್ದಾರೆ, ಮದುವೆ ಆಗಲಿಕ್ಕೆ ಇಲ್ಲಿ ಬೇಡ ಅಂತ ಹೇಳುವಂಥದ್ದು ಆಗ್ತಾಯಿದೆ ಅಂತ ಅನ್ನಿಸ್ತಿದೆ. ಓಕೆನಾ? ಇಲ್ಲಿ ನಿಮ್ಮ ಪರ್ಸನಿಗೆ ತುಂಬಾ ಖಾಲಿ ಅಂತ ಫೀಲ್ ಅನ್ನಿಸ್ತಿದೆ. ದಟ್ ಮೀನ್ಸ್ ಯಾರೂ ಇಲ್ಲ, ಒಂಟಿ ಅಂತ ಅನ್ನೋವಂಥ ಫೀಲ್ ಆಗ್ತಾಯಿದೆ. ಸೊ ಅವ್ರ ಲೈಫಲ್ಲಿ ಏನೇ ಖುಷಿ ಕ್ಷಣಗಳಿದ್ರೂ ಅದಕ್ಕೆ ಅವರಿಗೆ ಆ ಒಂದು ಖುಷಿ ಕ್ಷಣ ಅವರಿಗೆ ಇಷ್ಟ ಆಗ್ತಿಲ್ಲ. ಬಟ್ ನೀವು ಇಲ್ಲ ಅಂತ ಹೇಳಿ ಅವ್ರು ತುಂಬ ಫೀಲ್ ಮಾಡ್ತಿದ್ದಾರೆ. ಏನೋ ಅವ್ರ ಲೈಫಲ್ಲಿ ಖಾಲಿ ಅಂತ ಫೀಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವೊಬ್ಬರಿಗೆ 1 ಮಂತಲ್ಲಿ ಅಥವಾ 2 ಮಂತಲ್ಲಿ ನಿಮ್ಮ ಪರ್ಸನ್ ರಿಟರ್ನ್ ಬರೋವಂಥ ಚಾನ್ಸಸ್ ಇದೆ. ಓಕೆ, ಕೆಲವೊಬ್ಬರಿಗೆ 4 ಮಂತ್, ಹಾಗೆ ಇಲ್ಲಿ ಕೆಲವೊಬ್ಬರಿಗೆ 4 ಮಂತ್ ಅಥವಾ ಆ ಒಂದು 4 ಎನರ್ಜಿ ಕಾಣಿಸ್ತಾ ಇದೆ. ಆ ಒಂದು ಟೈಮಲ್ಲಿ ನೀವಿಬ್ಬರು ಸಪ್ರೇಷನ್ ಆಗಿರುವಂಥದ್ದು 4 ಮಂತ್ ಆಗಿರ್ಬೋದು ಅಥವಾ 2 ಮಂತ್ ಆಗಿರ್ಬೋದು, ಅಥವಾ ಇಲ್ಲಿ ಕೆಲವೊಬ್ಬರಿಗೆ 5 ಮಂತ್ 6 ಮಂತಲ್ಲಿ ನೀವಿಬ್ಬರು ಸಪ್ರೇಷನ್ ಆಗಿರ್ಬೋದು ಅಂತ ಅನ್ನಿಸ್ತಾ ಇದೆ. ಓಕೆ, ಸಡನ್ನಾಗಿ ಏನೋ ಅವರು ಯಾವುದೋ ಒಂದು ರೀಸನ್ ಹೇಳಿ ನಿಮ್ಮಿಂದ ಸಪ್ರೇಷನಲ್ಲಿದ್ದಾರೆ. ಇಲ್ಲಿ ಕೆಲವೊಬ್ಬರಿಗೆ ಚೀಟ್ ಮಾಡಿದ್ದಾರೆ. ಸೊ ಅದು ನಿಮಗೆ ಅರ್ಥ ಆಗಿದೆ. ಬಟ್ ಅವರಿಗೆ ಆ ಚೀಟ್ ಮಾಡಿದ್ದೀನಿ ಅಂತ ತುಂಬ ಏನು ಗಿಲ್ಟಿ ಫೀಲ್ ಆಗಿ ನಿಮ್ಮಿಂದ ಅವರು ಸಪ್ರೇಷನಲ್ಲಿ ಆಗಿದ್ದಾರೆ ಅಂತ ಅನ್ನಿಸ್ತಿದೆ. ಓಕೆನಾ? ಸೊ ನಿಮ್ಮ ನಂಬರ್ನ ಬ್ಲಾಕ್ ಮಾಡುವಂಥದ್ದು ಬ್ಲಾಕ್ ಮಾಡಿದ್ದಾರೆ ಆಲ್ರೆಡಿ. ಸೊ ಬ್ಲಾಕ್ ಮಾಡಿದ್ರೂ ನಿಮ್ಮನ್ನು ಸಪ್ರೇಟ್ ಅಂದರೆ ಅವರು ಬೇರೆಯವ್ರ ಮೂಲಕ ನೀವೇನು ಮಾಡ್ತಿದ್ದೀರಾ, ನಿಮ್ಮ ಸಿಚುವೇಶನ್ ಹೇಗಿದೆ ಅಂಥೇಳಿ ತಿಳ್ಕೊಳ್ತಾ ಇದ್ದಾರೆ. ಇಲ್ಲಿ ತುಂಬ ನೆಗೆಟಿವ್ ಇದೆ ಅಂತ ಅನ್ನಿಸ್ತಾ ಇದೆ. ತುಂಬ ನೆಗೆಟಿವ್ ಅಂದರೆ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರುವಂಥದ್ದು, ಅಥವಾ ಇಲ್ಲಿ ಏನೋ ಆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ನಿಮ್ಮನ್ನು ಪಡ್ಕೊಳ್ಬೇಕು ಅಂತ ಆ ಥರ ಏನೋ ಥಾಟ್ಸ್ ಇರ್ಬೋದು. ಏನೋ ನೆಗೆಟಿವ್, ಸ್ವಲ್ಪ ಇಲ್ಲಿ ನೆಗೆಟಿವ್ ಜಾಸ್ತಿ ಇದೆ ಅಂತ ಅನ್ನಿಸ್ತಿದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಓಕೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರುವಂಥದ್ದು ಇರ್ಬೋದು. ಸೊ ಇಲ್ಲಿ ತುಂಬ ನಿಮ್ಮ ಪರ್ಸನ್ ತುಂಬಾ ಫೀಲ್ ಮಾಡ್ತಾ ಇದ್ದಾರೆ, ತುಂಬಾ ಬ್ಯಾಡ್ ಫೀಲ್ ಮಾಡ್ತಾ ಇದ್ದಾರೆ. ಅವರಿಗೆ ಏನು ತುಂಬ ಹರ್ಟ್ ಏನು ಮಾಡಿದ್ದೀರಾ ಅದ್ರ ಬಗ್ಗೆ ಅವರಿಗೆ, ಅಂದರೆ ಅವ್ರು ನಿಮಗೇನು ಹರ್ಟ್ ಮಾಡಿದ್ದಾರೆ ಅಥವಾ ನೀವೇನಾದರೂ ಅವ್ರಿಗೆ ಹರ್ಟ್ ಮಾಡಿದರೆ ಅದು ಅವರಿಗೆ ತುಂಬಾ ಫೀಲ್ ಆಗ್ತಾ ಇದೆ. ಆ ಥರ ಮಾಡಬಾರ್ದಾಗಿತ್ತು ನನ್ನ ಪರ್ಸನಿಗೆ ಅಂತ. ಈ ಕ್ಷಣ ಅವರು ತುಂಬಾ ಡಿಪ್ರೆಸ್ಸಲ್ಲಿದ್ದಾರೆ, ತುಂಬಾ ಅಲೋನ್ ಫೀಲ್ ಮಾಡ್ತಿದ್ದಾರೆ. ಅವ್ರು ಮಾಡಿರುವಂಥ ಕೆಲಸಕ್ಕೆ ಅವರಿಗೆ ಶೇಮ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಅವ್ರು ಅಂದ್ಕೊಳ್ತಾ ಇದ್ದಾರೆ ನನ್ನ ಪರ್ಸನಿಗೆ ಈ ಥರ ಮಾಡಬಾರ್ದಾಗಿತ್ತು ಅಂತ. ಓಕೆ, ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಅಥವಾ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಇರ್ಬೋದು 26/5 and 10/11/18 21st 28 30 and ಅವರಿಗೆ ನೆನಪಾಗ್ತಾ ಇಲ್ವಾ ಅಂತ ಹೇಳಿದರೆ, ಬಟ್ ನೀವು ತುಂಬಾ ಅವರಿಗೆ ನೆನಪಾಗ್ತಾ ಇದ್ದೀರಾ. ಓಕೆ, ಪ್ರತಿ ಕ್ಷಣ ಅವರ ಒಂದು ಥಾಟ್ಸ್ ಇರ್ಬೋದು, ಯೋಚನೆ ಇರ್ಬೋದು ನಿಮ್ಮ ಬಗ್ಗೆನೇ ಇದೆ. ಬಟ್ ಇಲ್ಲಿ ಅವರಿಗೆ ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಕರೆಂಟ್ ಸಿಚುಯೇಷನ್. ಓಕೆ, ಓಕೆ,
ಓಕೆ, ಇದಾಗಿತ್ತು ಇವತ್ತಿನ ರೀಡಿಂಗ್. ಇಲ್ಲಿ ಈ ಒಂದು ರೀಡಿಂಗ್ ನಾನು ಆಲ್ರೆಡಿ ಹೇಳಿದಾಗೆ ಪ್ರತಿಯೊಬ್ಬರಿಗೂ ರೆಸೊನೇಟ್ ಆಗುವಂಥದ್ದಾಗಿರುತ್ತೆ. ಓಕೆ, ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.